ಗೇರು ಹಣ್ಣಿನ ಝೀರೋ ಎಡಿಟಿವ್ ಜ್ಯೂಸ್ ನೈಸರ್ಗಿಕ, ಆರೋಗ್ಯದಾಯಕ ಹಾಗೂ ಯಾವುದೇ ಅಮಲಿಲ್ಲದ ರುಚಿಕರವಾದ ಪಾನೀಯ. ಅದರಲ್ಲೂ ನಮ್ಮದೇ ಗೇರು ತೋಟದ ಹಣ್ಣಿನಿಂದ ನಾವೇ ತಯಾರಿಸಿದ ಜ್ಯೂಸ್ ಅಂದರೆ ಮತ್ತೆ ಹೇಳಬೇಕೇ. ಈ ವರ್ಷ ನಮ್ಮದು ಗೇರು ಬೆಳೆಯ ಚೊಚ್ಚಲ ಫಸಲು. ಕೊಯ್ಲಿಗೆ ಬಂದಾಗ ಗೇರು ಹಣ್ಣು ತಿಂದು ನೆರೆ ಮನೆಯವರಿಗೂ ಹಂಚಿ ಖುಷಿಪಟ್ಟೆವು. ಮತ್ತಷ್ಟು ಹಣ್ಣು ಬಂದಾಗ ಜ್ಯೂಸ್ ಮಾಡಿದೆವು. ಅಷ್ಟರಲ್ಲಿ ಕ್ಯಾಶ್ಯೂ ಆ್ಯಪಲ್ ಟು ಮಾರ್ಕೆಟ್ ವಾಟ್ಸಪ್ ಗ್ರೂಪ್ ರಚನೆಯಾಯಿತು. ಗ್ರೂಪಿಗೆ ಸೇರಿಕೊಂಡೆ. ಮಾಹಿತಿ ವಿನಿಮಯ ನಡೆದು ಹಣ್ಣಿನ ಪಲ್ಪ್ ಹಾಗೂ ಜ್ಯೂಸ್ ತಯಾರಿಸುವ ಪ್ರಾಯೋಗಿಕ ಪ್ರಯತ್ನಕ್ಕೆ ಕೈ ಹಾಕಿ ಅದರಲ್ಲಿ ಸಫಲರಾದೆವು. ಇನ್ನೇನು ಫಸಲು ಮುಗಿಯುವ ಹಂತಕ್ಕೆ ಬರ್ತಾ ಇದೆ. ಈವರೆಗೆ ಜೋಪಾನವಾಗಿ ಕೊಯ್ದು ಝೀರೋ ಎಡಿಟಿವ್ ಜ್ಯೂಸ್ ಮಾಡಿ ಎಲ್ಲರಿಗೂ ಅದರ ಸ್ವಾದವನ್ನು ಪರಿಚಯಿಸಿದ್ದೇವೆ. ಒಟ್ಟು ಸುಮಾರು 30 ಲೀಟರ್ನಷ್ಟು ಜ್ಯೂಸ್ ಮಾಡಿ ಮುಕ್ತವಾಗಿ ಹಂಚಿದ್ದೇವೆ. ಇದಕ್ಕೊಂದು ಭವಿಷ್ಯ ಇದೆ ಎಂಬುದನ್ನು ನಾವು ಈಗ ಖಾತ್ರಿ ಮಾಡಿಕೊಂಡಿದ್ದೇವೆ. ಗೇರು ಹಣ್ಣಿನ ಜ್ಯೂಸು ಗೊತ್ತೇ ಆಗೋದಿಲ್ಲ. ಗೇರಣ್ಣು ಅಂತ ಏನೂ ಒಂದು ಏನೂ ಇಲ್ಲ. ಈ ಸೆಕೆಗೆ ಅಷ್ಟು ಒಳ್ಳೆದುಂಟು. ನೀವು ಮೊದಲೆಲ್ಲಾದರೂ ಕುಡಿದಿದ್ದೀರಾ ಇದನ್ನು? ಇಲ್ಲ, ಇಲ್ಲಿ ಕುಡಿಲಿಲ್ಲ. ಇದರಲ್ಲಿ ಒಳ್ಳೆ ಗೇರಹಣ್ಣು ಒಂದು ನಾವು ತಿಂದ ಹಾಗೆ ಆಗ್ತದೆ. ಒಂದು ಅನುಭವ, ರಸ, ಆರೋಗ್ಯಕ್ಕೆ ಸಹ ಒಂದು ಒಳ್ಳೆಯ ಹಣ್ಣು, ಒಳ್ಳೆಯ ಪ್ರಯತ್ನ. ಹೀಗೆ ಮುಂದುವರಿಸ್ಬೋದು. ಮೊದಲ ಬಾರಿಗೆ ಎಲ್ಲಿ ಕುಡಿದ್ರಿ ಹಾಗಾದ್ರೆ? ಇಲ್ಲಿ ನಿಮ್ಮ ಶಾಂಭಟ್ರ ಮನೆಯಲ್ಲೇ ಕುಡ್ದದ್ದು. ಹಾಗೆ ಇಲ್ಲದಿದ್ದರೆ ಹಣ್ಣುಗಳೆಲ್ಲ ಹಾಳಾಗ್ತದಲ್ಲ. ಈ ಥರ ಒಂದು ಮಾಡಿದರೆ ಇಟ್ಕೊಳ್ಳೋ ಹಾಗೆ ಆಗ್ತದಲ್ಲ ನಾವೊಂದು ಹಣ್ಣನ್ನು ಸಹ. ಕೆಲವು ಹಣ್ಣು ತಗೊಂಡು ಹೋಗಿದ್ದೀರಲ್ಲ ನೀವು, ಹೋದದ್ದನ್ನು ನೀವು ಏನು ಮಾಡಿದ್ರಿ? ಅದು ನಾವು ಹಾಗೇ ತಿಂದಿದ್ದೇನೆ. ಹೌದು, ಜ್ಯೂಸ್ ಮಾಡ್ಲಿಕ್ಕೆ ಹೋಗಿದ್ದೀರಾ? ಜ್ಯೂಸ್ ಮಾಡಿದ್ದೇನೆ, ನೀರು ಹಾಕಿ ಮಾಡಿದ್ದೇನೆ. ಆದರೆ ಅದನ್ನು ನಾನು ಒಂದು ಬಾಟ್ಲೆಲ್ಲಕ್ಕೆ 2 ದಿವಸದಲ್ಲೇ ಖಾಲಿ ಮಾಡಿದ್ದೇನೆ. 2-3 ದಿವಸ ಇಟ್ಟು ಖಾಲಿ ಮಾಡಿದೆ. ಮಿಕ್ಸಿಗೆ ಹಾಕಿ ಜ್ಯೂಸ್ ಮಾಡಿ ಅದನ್ನು ಸೋಸಿ ಇಟ್ಟು ಇದು ಮಾಡಿದೆ, ಬಾಟ್ಲಿಯಲ್ಲಿ ಹಾಕಿಟ್ಟು ಕುಡಿದಿದ್ದೇನೆ. ಸಕ್ಕರೆ ಸೇರಿಸಿದ್ರೆ? ಇಲ್ಲ, ಸಕ್ಕರೆ ಹಾಕಲಿಲ್ಲ. ಇದೀಗ ಗೇರು ಉತ್ಸವದ ಮೂಲಕ ಗೇರು ಹಣ್ಣಿನ ಜ್ಯೂಸ್ ಜನಪ್ರಿಯವಾಗಿದೆ. ನಮ್ಮ ಕೂಡ್ಲ ಪ್ರತಿಷ್ಠಾನ ಇತರ ಸಂಸ್ಥೆಗಳ ಸಹಯೋಗದೊಂದಿಗೆ ಮಂಗಳೂರಿನ ಕದರಿ ಪಾರ್ಕಿನಲ್ಲಿ ಯಶಸ್ವಿಯಾಗಿ ನಡೆಸಿದ ಗೇರು ಉತ್ಸವದ ಬಗ್ಗೆ ಭರತರಾಜ್ ಸೊರಕೆ ಅವರ ಅಭಿಪ್ರಾಯ ಕೇಳಿ. ಗೇರು ಹಣ್ಣಿನ ಜ್ಯೂಸಿಗೆ ಅದ್ಭುತ ಪ್ರತಿಕ್ರಿಯೆ ಲಭ್ಯವಾಗಿದೆ. ಕೇವಲ 2 ದಿವಸದಲ್ಲಿ ಒಂದು 300 ಲೀಟ್ರಿಗಿಂತ ಹೆಚ್ಚು ಗೇರು ಹಣ್ಣಿನ ಜ್ಯೂಸ್ ಮಾರಾಟ ಆಗಿದೆ. ಇದು ಯಾವುದೇ ಝೀರೋ ಅಡಿಟಿವ್, ಸಕ್ಕರೆ ಅಥವಾ ನೀರು ಯಾವುದನ್ನೇ ಬೆರೆಸದಂತಹ ಜ್ಯೂಸು ಸುಮಾರು 300 ಲೀಟ್ರಿಗಿಂತ ಹೆಚ್ಚು 2 ದಿವಸದಲ್ಲಿ ಮಾರಾಟ ಆಗಿದೆ. ನಾವು ಯಾರಿಗೂ ಕೂಡ ಮನೆಗೆ ತಗೊಂಡು ಹೋಗಲಿಕ್ಕೆ ಕೊಟ್ಟಿಲ್ಲ. ಸ್ಥಳದಲ್ಲೇ ಸುಮಾರು 100 mlನಷ್ಟು ಒಂದು ಕುಡಿಲಿಕ್ಕೆ ಮಾತ್ರ ಕೊಟ್ಟಿದ್ದೇವೆ. ಅದನ್ನು ಕುಡಿದವರು ನಮಗೆ ಮನೆಗೆ ತಗೊಂಡು ಹೋಗಲಿಕ್ಕೆ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಮತ್ತು ಅದನ್ನು ಹೇಗೆ ತಯಾರಿಸುವುದು, ಅದನ್ನು ಮಾಡೋದು ಹೇಗೆ ಅನ್ನುವಂಥದ್ದು ಕೂಡ ಕೇಳಿದ್ದಾರೆ. ನಾವೆಲ್ಲರಿಗೂ ಅದನ್ನು ಒಂದು ಅವೇರ್ನೆಸ್ ರೂಪದಲ್ಲಿ ಎಲ್ರಿಗೂ ಅದನ್ನು ತಯಾರಿಸುವ ವಿಧಾನವನ್ನು ಕೂಡ ನಾವು ಹೇಳಿಕೊಟ್ಟಿದ್ದೇವೆ. ಇಲ್ಲಿ ಸ್ಥಳದಲ್ಲಿ ಕಾರ್ಯಾಗಾರ ಕೂಡ ನಡೆಸಲಾಗಿದೆ. ಗೇರು ಹಣ್ಣಿನ ಈ ಹಿಂದೆ ಗೇರು ಹಣ್ಣು ಒಂದು ತ್ಯಾಜ್ಯವಾಗಿ ಅಥವಾ ಯಾವುದು ಗೊಬ್ಬರವಾಗಿ ಬಳಸ್ತಾ ಇದ್ದಂತಹ ಹಣ್ಣು ಈಗ ಒಂದು ಮೌಲ್ಯವರ್ಧನೆಯ ರೂಪದಲ್ಲಿ ಮಾರುಕಟ್ಟೆಗೆ ಪ್ರವೇಶ ಮಾಡಿದೆ ಅನ್ನೋದು ನಮಗೆ ಬಹಳ ಸಂತೋಷದ ವಿಷಯ. ಶ್ರೀಪಡ್ರೆ ಸರ್ ಅವರ ಮಾರ್ಗದರ್ಶನದಲ್ಲಿ ರೈತಗುಡ್ಡ ಪ್ರತಿಷ್ಠಾನ ಈ ವರ್ಷ ಪ್ರಥಮ ಬಾರಿ ಮಂಗಳೂರಿನ ಕದ್ರಿ ಉದ್ಯಾನವನದಲ್ಲಿ ಗೇರು, ಮಾವು, ಹಲಸು ಈ 3 ಹಣ್ಣುಗಳನ್ನು ಸೇರಿಸಿಕೊಂಡು ನಾವು ಕಾರ್ಯಕ್ರಮ ನಡೆಸಿದ್ದೇವೆ. ಬಹುಶಃ ಇದೊಂದು ಹಳ್ಳಿಯ ಆರ್ಥಿಕ ಸ್ವಾವಲಂಬನೆಗೆ ಒಂದು ದೊಡ್ಡ ಹೆಜ್ಜೆ ಆಗಲಿಕ್ಕಿದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಗೇರು ಹಣ್ಣಿನ ಝೀರೋ ಎಡಿಟಿವ್ ಜ್ಯೂಸಿಗೆ ಸಾರ್ವಜನಿಕರಿಂದ ಬಂದ ಪ್ರತಿಕ್ರಿಯೆ ನೋಡಿ ಅಚ್ಚರಿಪಟ್ಟಿದ್ದಾರೆ ಸುಹಾಸ್ ಮರಿಕೆ. ಎಲ್ಲರಿಗೂ ನಮಸ್ಕಾರ. ಸುಹಾಸ್ ಮರಿಕೆ. ಗೇರು ಹಣ್ಣಿನ ಜ್ಯೂಸ್ ಈ ವರ್ಷದ ಒಂದು ಥ್ರಿಲ್ಲಿಂಗ್ ವಿಷಯ. ಈ ವರ್ಷ ಒಂದು ಹುಟ್ಟುಕೊಂಡಂಥ ಒಂದು ಆಂದೋಲನದ ಭಾಗವಾಗಿ ಕದ್ರಿ ಪಾರ್ಕ್ನಲ್ಲಿ ಗೇರು ಹಣ್ಣಿನ ಉತ್ಸವ ಆಗ್ತಾಯಿದೆ. ಸೊ ನಾವು ಮರಿಕೆ ಸಾವಯವ ಮಳಿಗೆ ಮತ್ತು ಮರಿಕೆ ಐಸ್ ಕ್ರೀಮ್ ಇದರ ಜಂಟಿ ಒಂದು ಕಾರ್ಯಾಚರಣೆ ಅಂತ ಹೇಳ್ಬೋದು. ಸೊ ಆ ಕಾರ್ಯಾಚರಣೆಯಲ್ಲಿ ನಮ್ಮದು ಮರಿಕೆ ಐಸ್ ಕ್ರೀಮಲ್ಲಿ ಪ್ರೊಡಕ್ಷನ್, ಮರಿಕೆ ಸಾವಯವದಲ್ಲಿ ಮಾರುಕಟ್ಟೆ, ಈ ಥರದ ಒಂದು ಅಂದಾಜಿನಲ್ಲಿ
ನಾವು ನಮ್ಮ ಮನೆಯಲ್ಲಿ ಒಂದಿಷ್ಟು ಹಣ್ಣುಗಳ ಜ್ಯೂಸ್ ಮಾಡೋ ಪ್ರಯತ್ನವನ್ನು ಮಾಡಿದೆವು, ಸಫಲರು ಕೂಡ ಆಗಿದ್ದೇವೆ. ಫಸ್ಟಿಗೆ ಅದರ ಒಳ ಮತ್ತು ಹೊರಗು ಸರಿ ಗೊತ್ತಿರಲಿಲ್ಲ. ಗೊತ್ತಾದ ನಂತರ ಹಣ್ಣಿನ ಜ್ಯೂಸ್ ಭಾರಿ ರುಚಿಯಾಯಿತು. ನನಗೆ ವೈಯಕ್ತಿಕವಾಗಿ ತುಂಬ ಇಷ್ಟ ಅಂತ ಅನಿಸಿತು. ಒಂದು ಕಲ್ಪರಸ ಒಂದು ಉದ್ಯಮವಾಗುವ ಕಾಲಘಟ್ಟದಲ್ಲಿ ಇದು ಖಂಡಿತವಾಗಿ ಇದಕ್ಕೆ ಕೂಡ ಅಷ್ಟೇ ಒಂದು ಮೌಲ್ಯದ ಒಂದು ಮೌಲ್ಯ ಇದೆ. ಇದರಲ್ಲಿ ರುಚಿ ಇದೆ, ಆರೋಗ್ಯಕ್ಕೂ ಒಳ್ಳೆಯದು. ಮತ್ತು ಬೇರೆ ಏನು ಝೀರೋ ಅಡಿಟಿವ್ ಅಂದರೆ ಬೇರೆ ಏನು ರುಚಿಗೋಸ್ಕರ ಸಕ್ಕರೆ, ಉಪ್ಪು, ಬೆಲ್ಲವ ಯಾವುದನ್ನು ಕೂಡ ಹಾಕಿರೋದಿಲ್ಲ. ನೈಜವಾಗಿ ಗೇರು ಹಣ್ಣನ್ನು ಹಿಂಡಿ ರಸ ತೆಗೆದು ಅದಕ್ಕೆ ಒಂದು ಲೀಟ್ರಿಗೆ ಒಂದು 5 ಗ್ರಾಮಿನಷ್ಟು ಸಾಗು ಹಾಕಿ ಕ್ಲಾರಿಫೈ ಅಂದರೆ ಅದರ ಒಗರನ್ನು ತೆಗೆದಿರ್ತೇವೆ. ಸೊ ಕುಡಿಲಿಕ್ಕೆ ತುಂಬ ಹಿತವಾಗಿರ್ತದೆ ಮತ್ತು ತಂಪಾಗಿ ಕೂಲಿದ್ದರೆ ಅದಕ್ಕೆ ರುಚಿ ಮತ್ತು ಯಾವುದೇ ಅಮಲಿಲ್ಲ, ಒಗರಿಲ್ಲ. ಸೊ ಹಾಗಾಗಿ ಇದರ ಟೇಸ್ಟೇ ಬೇರೆ. ಸೊ ಈಗ ಕದ್ರಿ ಪಾರ್ಕಿಗೆ ಬಂದಾಗ ನಮಗೆ ಒಬ್ಬರದ್ದೇ ಸಾಕಾಗೋದಿಲ್ಲ ಅಂತ ನಾವು ಕುರುವೇರಿ ಕ್ಯಾಶ್ಯೂಸ್ ಅವರು ಕೂಡ ಇದೇ ಆಂದೋಲನದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವ್ರ ಹತ್ರನೂ ತಗೊಂಡು ಒಂದು 150 ಲೀಟರ್ನಷ್ಟು ಗೇರು ಹಣ್ಣಿನ ಜ್ಯೂಸನ್ನು ಕಳೆದ 3 ದಿವಸದಲ್ಲಿ ನಾವು ಮಾರಾಟ ಮಾಡಿದ್ದೇವೆ. ಸೊ ಒಳ್ಳೆಯ ಸ್ಪಂದನೆ. ನಮಗೆ ಇಲ್ಲಿಯ ಒಂದು ಆರ್ಥಿಕತೆಯನ್ನು ನಾವು ಆಲೋಚನೆ ಮಾಡಿದರೆ ಲೀಟ್ರಿಗೆ ಒಂದು ಅಂದಾಜು ಲೀಟರ್ ಸಣ್ಣ ಕಪ್ಪು ನೀವು ಲೆಕ್ಕ ಹಾಕಿದರೆ ಲೀಟ್ರಿಗೆ 300 ರೂಪಾಯಿ ಹೋಗ್ಬೋದು. ಅದೇ ಲೀಟ್ರ್ ಲೆಕ್ಕದಲ್ಲಿ ತಗೊಂಡು 150 ರೂಪಾಯಿಗೆ 1 ಲೀಟ್ರ್ ಹಣ್ಣಿನ ಜ್ಯೂಸನ್ನು ನಾವು ಮಾರಾಟ ಮಾಡ್ತಾಯಿದ್ವಿ. ಸೊ ಹಾಗಿರುವ ಸಂದರ್ಭದಲ್ಲಿ ಇದರ ಆರ್ಥಿಕತೆಯನ್ನು ನೀವು ಸರಿಯಾಗಿ ಆಲೋಚನೆ ಮಾಡಿದರೆ ದಿನಕ್ಕೆ ಕದ್ರಿ ಪಾರ್ಕಿನಂಥ ಒಂದು ಜಾಗದಲ್ಲಿ ಒಂದು 500 ಲೀಟ್ರ್ ಒಂದು ಕೌಂಟರ್ನಲ್ಲಿ ಸೇಲ್ ಆಗ್ಬೋದು ಅಂತ ಒಂದು 3-4 ಕೌಂಟರ್ ಇದ್ದರೂ ಕೂಡ ಖಂಡಿತ ಖಾಲಿ ಆಗ್ಬೋದು. ನಾವು ಒಂದು ಲೆಕ್ಕಾಚಾರ ಹಾಕ್ತಾಯಿದ್ದೀವಿ, ಒಂದು 3000 ಜನರಷ್ಟು ಜ್ಯೂಸ್ ಕುಡಿದು ಹೋಗಿದ್ದಾರೆ ಕಳೆದ 3 ದಿವಸದಲ್ಲಿ. ಯಾಕೆಂದರೆ ನಾವು ಕಪ್ಪು ಮಾತ್ರ ಕೊಟ್ಟದ್ದು, ನಮ್ಮ ಹತ್ರ ಅಷ್ಟು ತಯಾರಿ ಇಲ್ಲ. ಅದು ಅಷ್ಟು ಸುಲಭವೂ ಅಲ್ಲ. ಅಂದರೆ ಒಂದು ವಾರದ ತಯಾರಿಯಲ್ಲಿ ಅಷ್ಟು ಕ್ವಾಂಟಿಟಿಯನ್ನು ಮಾಡುವಂಥದ್ದು ಸುಲಭ ಅಲ್ಲ. ಹಾಗಂತೇಳಿ ಇದಕ್ಕೆ ಒಂದು ಪೂರ್ವ ನಿರ್ಧಾರವಾಗಿ ನಾವು ಪ್ರಯತ್ನ ಮಾಡಿದರೆ, ಅದನ್ನು ಉಳಿಸುವಂಥ ಪ್ರಯತ್ನ ಮಾಡಿದರೆ, ಹಣ್ಣನ್ನು ಕಾಪಿಡುವ ಪ್ರಯತ್ನ ಮಾಡಿದರೆ ಖಂಡಿತವಾಗಿ ಪಲ್ಪ ಏನೋ ಈ ಬೇರೆ ರೀತಿಯಲ್ಲಿ ಸ್ಟಾಕ್ ಮಾಡಿದರೆ ಒಳ್ಳೆ ರೀತಿಯಲ್ಲಿ ಜ್ಯೂಸನ್ನು ಕೊಡ್ಬೋದು ಅಂತ ಖಂಡಿತ ಇದೊಂದು ಉದ್ಯಮಕ್ಕೆ ಇಟ್ಟಂತಹ ಒಂದು ಅಡಿಪಾಯ ಅಂತೇಳಿ ನಾನು ಭಾವಿಸ್ತೇನೆ. ಖಂಡಿತವಾಗಿ ಗೇರು ಹಣ್ಣನ್ನು ಅವಲಂಬಿತವಾಗಿ ಒಂದು ಉದ್ಯಮ ನಡೆದರೆ ಅದಕ್ಕೆ ಖಂಡಿತ ಆರ್ಥಿಕತೆ ಉಂಟು, ಅದರಲ್ಲಿ ಮತ್ತು ಆರ್ಥಿಕ ಶಕ್ತಿ ಉಂಟು ಅಂತ ಹೇಳೋದನ್ನು ಬಲವಾಗಿ ನಾವು ನಂಬಬಹುದು. NRCCಯ ನಿವೃತ್ತ ಹಿರಿಯ ವಿಜ್ಞಾನಿ ಡಾಕ್ಟರ್ ಯದುಕುಮಾರ್ ಅವರು ತಮ್ಮ ಮೊಮ್ಮಗನ ಬ್ರಹ್ಮೋಪದೇಶ ಸಮಾರಂಭದಲ್ಲಿ ವೆಲ್ಕಮ್ ಡ್ರಿಂಕ್ ಆಗಿ ಗೇರು ಹಣ್ಣಿನ ಜ್ಯೂಸ್ ಪರಿಚಯಿಸಿದ್ದಾರೆ. ಅವರ ಅಭಿಪ್ರಾಯ ಕೇಳೋಣ. ಗೇರು ಹಣ್ಣು ತುಂಬ ವೇಸ್ಟ್ ಆಗ್ತಾ ಉಂಟು. ಬರೀ ಗೇರು ಬೀಜಕ್ಕೆ ಮಾತ್ರ ನಾವು ಗೇರು ಬೆಳೆಯೋದಲ್ಲ, ನಾವು ಗೇರು ಹಣ್ಣಿಗೆ ಸಮೇತ ಬೆಳಿಬೇಕು. ಅದರ ಸದುಪಯೋಗ ಆಗಬೇಕು. ಅದು ಹೈಯೆಸ್ಟ್ ಪೊಟೆನ್ಷಿಯಾಲಿಟಿ ಉಂಟು, ಹೈಯೆಸ್ಟ್ ವಿಟಮಿನ್ ಕಂಟೆಂಟ್ ಉಂಟು. ಅದರಲ್ಲಿ ಸಣ್ಣ ತೊಂದರೆ ಏನಂತೇಳಿದ್ರೆ ಚೊಗರಿನ ಅಂಶ ಉಂಟು. ಆ ಚೊಗರಿನ ಅಂಶವನ್ನು ತೆಗೆಯುವಂಥ ವಿಧಾನವನ್ನು ನಮ್ಮ ಸೈಂಟಿಸ್ಟ್ ಆಗಲೇ ಫೈಂಡ್ ಔಟ್ ಮಾಡಿದ್ದಾರೆ. ಅದು ನನಗಿದೊಂದು ಬೆಸ್ಟ್ ಅಪರ್ಚುನಿಟಿ. ನನ್ನ ಮನೆಯದೇ ಒಂದು ಫಂಕ್ಷನ್ ಇರುವಾಗ, ನನ್ನ ಪುಳ್ಳಿಗೆ ಉಪನಯನ ಇರುವಾಗ ನನಗೆ ಖಂಡಿತ ಇದನ್ನು ಇಂಟ್ರೊಡ್ಯೂಸ್ ಇಲ್ಲೇ ಮಾಡಬೇಕು ಅಂತ ಹೇಳ್ಕೊಂಡು ಮದುವೆ ಸಮಾರಂಭದಲ್ಲಿ ಇಂಟ್ರೊಡ್ಯೂಸ್ ಮಾಡಿ ತುಂಬ ಒಳ್ಳೆಯದು. ಇದೊಂದು ಬೆಸ್ಟ್ ಅಪರ್ಚುನಿಟಿ. ನಾನು ಇದನ್ನು ಕಳ್ಕೊಳ್ಳಿ ತಯಾರಿಲ್ಲ. ಅದಕ್ಕೆ ಸರಿಯಾಗಿ ಕುರುವೇರಿ ಕ್ಯಾಶ್ಯೂಸ್ನವರು ಅದನ್ನು ಸಪ್ಲೈ ಮಾಡ್ತಾಯಿದ್ದಾರೆ. ಅಥವಾ ಮಾರ್ಕೆಟಿಂಗ್ ಮರಿಕೆಯವರು ಮಾಡ್ತಾಯಿದ್ದಾರೆ. ಎಲ್ಲವೂ ಸರಿಯಾಗಿ ಒಟ್ಟುಗೂಡಿ ಬಂತು. ಆ ದಿನದಲ್ಲಿ ಕೊಡಲಿಕ್ಕೆ ಆಯಿತು. ಏನಂತೇಳಿ ಈ ಇತ್ತೀಚೆಗೆ ಏನು ಅಂತ ಹೇಳಿದ್ರೆ ಅದು ತುಂಬ ಲಾಸ್ಟ್ ಸೀಸನ್ ಆಯಿತು. ಇನ್ನೂ ಸೀಸನ್ ಇರ್ತಿದ್ರೆ ಇದು ಇನ್ನೂ ಜಾಸ್ತಿ ಪ್ರಚಾರ ಆಗ್ತಿತ್ತು. ಆಗಲೇ ಸುಮಾರು ಮೀಟಿಂಗಲ್ಲಿ ಕೆಲವು ಕಾನ್ಫರೆನ್ಸಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಶ್ರೀಪಟ್ಟಿಯವರು ಇದಕ್ಕೆ ಒಳ್ಳೆ ಪ್ರಚಾರ ಕೊಟ್ಟಿದ್ದಾರೆ, ಒಳ್ಳೆ ಸಂಚಲನ ಮೂಡಿಸಿದ್ದಾರೆ. ನಮ್ಮ ಸೈಂಟಿಸ್ಟ್ ಇದಕ್ಕೆ ಸರಿಯಾಗಿ ಅದು ಚೊಗನಂಶ ತೆಗೆಯುವಂಥ ವಿಧಾನವನ್ನು ಮಾಡಿ ತೋರಿಸಿದ್ದಾರೆ. ಅದನ್ನು ಇಲ್ಲಿ ಕಾರ್ಯರೂಪಕ್ಕೆ ತಂದು ಸಮಾರಂಭದಿಂದ ಉಪಯೋಗಿಸಬೇಕಂತ ಲೆಕ್ಕ. ಇದರಲ್ಲಿ ಇದು ನ್ಯಾಚುರಲ್ ಪ್ರಾಡಕ್ಟ್, ಏನು ಕೃತಕವಾಗಿ ಏನೂ ಆ್ಯಡ್ ಮಾಡಲಿಕ್ಕಿಲ್ಲ. ಸಕ್ಕರೆ ಇಲ್ಲ, ಉಪ್ಪಿಲ್ಲ, ಎಂಥದ್ದು ಇಲ್ಲ. ಆದರೆ ಬರೀ ಗೇರು ಹಣ್ಣಿನ ರುಚಿ ಮಾತ್ರ ಇರೋದು. ಒಟ್ಟಿಗೆ ವಿಟಮಿನ್, ಪೌಷ್ಟಿಕಾಂಶ ಸಾಕಷ್ಟು ಒಳ್ಳೆದಿದೆ. ಇದು ನಿಜವಾಗ್ಲೂ ಒಳ್ಳೆಯದು. ಇದನ್ನು ಹೆಚ್ಚು ಪ್ರಚಾರ ಮಾಡಬೇಕು, ಇದನ್ನು ಪ್ರಮೋಟ್ ಮಾಡಬೇಕು. ಅದಕ್ಕೆ ಕೆಲವು ಕ್ಯಾಶ್ಯೂ ಫ್ಯಾಕ್ಟ್ರಿಯವರು, ಕ್ಯಾಶ್ಯೂ ಪ್ಲಾಂಟೇಷನ್ ಇದ್ದವರು ಮತ್ತು ನಮ್ಮ ಇನ್ಸ್ಟಿಟ್ಯೂಟ್ನವರು ಎಲ್ಲ ಇದಕ್ಕೆ ಮುಂದಾಗಿದ್ದಾರೆ. ಇದನ್ನು ಎಲ್ಲರೂ ಪ್ರೋತ್ಸಾಹಿಸಬೇಕು. ಇದು ರೈತರಿಗೆ ಬೀಜದ ಕ್ರಯ ಅಲ್ಲದೆ ಗೇರು ಹಣ್ಣು ಸಮೇತ ಮಾರಿ ಅವರಿಗೆ ಸಾಕಷ್ಟು ಉತ್ಪತ್ತಿ ಸಿಕ್ಕಿದರೆ ಇನ್ನು ಒಳ್ಳೆಯಂಥ ಆ ಉದ್ದೇಶದಿಂದ ನಾನು ಇದನ್ನು ಒಳ್ಳೆಯ ಅಪೋಸಿಟ್ ಅಂತೇಳಿ ನಾನು ಮಾಡಲಿಕ್ಕೆ ಹೊರಟೆ. ಇದಕ್ಕೆ ಸರಿಯಾದ ಗೈಡೆನ್ಸ್ ಶ್ರೀಪಟ್ಟಿಯವರು ಕೊಟ್ಟಿದ್ದಾರೆ ಮತ್ತು ನಮ್ಮ ಇನ್ಸ್ಟಿಟ್ಯೂಟ್ನವರು ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಇನ್ನು ಗೇರು ಹಣ್ಣಿನ ಜ್ಯೂಸಿಗಾಗಿ ನಾವು 1 ವರ್ಷ ಕಾಯಬೇಕು ಮುಂದಿನ ಹಂಗಾಮಿನಲ್ಲಿ.